ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಅಂದರೆ ಟೈಮ್ ಕಳೆದಂತೆಲ್ಲನೂ ಅಪ್ಡೇಟ್ ಆಗ್ತಾ ಇರ್ತಾರೆ. ಅಂದರೆ ಇದು ಬರೀ ಕೃಷಿನಲ್ಲಿ ಮಾತ್ರ ಅಲ್ಲ, ಎಲ್ಲ ಕ್ಷೇತ್ರದಲ್ಲೂ ಅಪ್ಡೇಟ್ ಆಗ್ತಾ ಇರುತ್ತೆ. ಕೃಷಿನಲ್ಲೂ ಅಷ್ಟೇ. ಈಗ ಮಾಮೂಲಿ ಫಸ್ಟು ಸೌತೆಕಾಯಿ ಬೆಳಿಬೇಕಾದ್ರೆ ಓಪನ್ ಫೀಲ್ಡಲ್ಲಿ ನೆಲದಲ್ಲಿ ಬೆಳೀತಾಯಿದ್ರು. ಆನಂತರ ಗೂಟುಗಳಲ್ಲೇ ಹಾಕಿ ಬೆಳೆಯೋದನ್ನು ರೂಢಿ ಮಾಡಿಕೊಂಡ್ರು. ಆದರೆ ಇದೀಗ ನೆಟ್ ಹೌಸ್ ಅಂತ ಟೆಕ್ನಾಲಜಿ, ಆ ಟೆಕ್ನಾಲಜಿ ಅಂದರೆ ರೈತರೇ ಕಂಡಿಡ್ಕೊಂಡು ಅಂತ ಇಟ್ಕೊಳ್ಳಿ. ಆ ನೆಟ್ ಹೌಸಲ್ಲಿ ಮೊದಲು ಕ್ಯಾಪ್ಸಿಕಮ್ ಅದು ಇದು ಬೆಳೀತಾಯಿದ್ರು. ಈಗ ಸೌತೆಕಾಯಿನೂ ಬೆಳಿಬೋದು ಅಂಥೇಳಿ ಈಗ ಒಂದು ತೋಟಕ್ಕೆ ಬಂದೀವಿ. ಕಾರಣ ಏನಂದರೆ, ಸಾಮಾನ್ಯವಾಗಿ ಒಂದು ಸೌತೆಕಾಯಿ ಬೆಳಿಬೇಕಾದ್ರೆ ಅದು ಜೇನುಳಗೆ ಪಾಲಿನೇಷನ್ ಆಗಬೇಕಾಗುತ್ತೆ. ಪಾಲಿನೇಷನ್ ಆಗಿಲ್ಲ ಅಂದರೆ ಯಾವ ಬೆಳೆನೂ ಆಗೋದಿಲ್ಲ ಅಂಥೇಳಿ ನಮಗೂ ಅನುಮಾನ ಇತ್ತು. ಅದನ್ನು ಈಗ ರೈತರ ತೋಟಕ್ಕೆ ಬಂದಿದ್ದೀವಿ. ಈಗ ಪಾಲಿನೇಷನ್ ಇಲ್ಲದೇನೆ ಈ ವೆರೈಟಿ ಹೆಸರು ಬೆಳ್ಳಿ ಅಂತ ಒಳ್ಳೆ ಇಳುವರಿ ಬಂದಿದೆ. ಇದು ಪಾಲಿನೇಷನ್ ಅವಶ್ಯಕತೆ ಇಲ್ಲದೇ ಎಷ್ಟು ಚೆನ್ನಾಗಾಗಿದೆ ಅಂತ ಬೆಳೆ ನೀವು ನೋಡ್ಬೋದು. ಈಗ ನಾವು ವಿಡಿಯೋ ಮಾಡ್ತಾರೆ ಟೈಮಲ್ಲಿ ಸ್ವಲ್ಪ ಲಾಸ್ಟ್ ಆಗ್ತಾ ಬಂದಿದೆ ಹಾರ್ವೆಸ್ಟ್. ಇದು ಇದರಲ್ಲಿ ಈಗ ನೀವು ಸೈಡಲ್ಲಿ ವಿಡಿಯೋ ತೋರಿಸ್ತೀವಿ. ಇದೇ ನೆಟ್ ಹೌಸಲ್ಲಿ ಮಾಡಿರ್ತಕ್ಕಂಥ ವಿಡಿಯೋ ಇದು. ಅಂದರೆ ತುಂಬ ಚೆನ್ನಾಗಿ ಇಳುವರಿ ಬಂದಿದೆ. ಈಗ ಎಲ್ಲ ಫಿನಿಶಿಂಗ್ ಸ್ಟೇಜ್ ಬಂದಿದೆ. ಸಾಮಾನ್ಯವಾಗಿ ಒಂದು ಪಾಲಿನೇಷನ್ ಇಲ್ಲದೇ ಆಗ್ತದೆ ಅನ್ನೋದೇ ಒಂದು ಸ್ಪೆಷಲ್ ಇದು. ಮಾಮೂಲಿ ಇದು ಅಂದರೆ ಇದು ಮೊದಲನೇ ಬೆಳೆ ಅಂತೇನಿಲ್ಲ, ಇದಕ್ಕೆ ಮುಂಚೆನೇ ನೆಟ್ ಹೌಸಲ್ಲಿ ಏನೋ ಬೇರೆ ಬೆಳೆ ಬೆಳೆದಿದ್ದಾರೆ. ಇದು ಸೆಕೆಂಡ್ ಟೈಮ್ ಕ್ರಾಪ್ ಇದನ್ನು ಮಾಡಿದ್ದಾರೆ. ಇದೂ ತುಂಬ ಚೆನ್ನಾಗಿ ಬಂದಿದೆ. ಇದು ಇನ್ನು ಬೆಲೆಗಳು ಪ್ರಕಾರ ಹೇಳ್ಬೇಕಂದ್ರೆ ರೈತರಿಗೆಲ್ಲ ತಿಳಿದಿರೋ ಹಾಗೆ ಬೆಲೆಗಳು ಯಾವುದು ಕರೆಕ್ಟಾಗಿ ಹೇಳೋಕ್ಕಾಗಲಿ. ನಾವು ಬೆಳೆ ಮಾಡೋದು ಮಾತ್ರ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಬೆಲೆ ಎಲ್ಲ ಆನಂತರ ನೋಡಿ. ಈಗ ನೀವು ನೋಡ್ಬೋದು, ಇದು ಕಾಯಿ ಕೊನೆ ಹಂತದಲ್ಲೂ ಕೂಡ ನೋಡಿ. ಈಗ ಕೊನೆ ಹಾರ್ವೆಸ್ಟ್ ಬಂದಿದೆ. ಈಗಲೂ ನೋಡಿ ಎಷ್ಟು ಚೆನ್ನಾಗಿದೆ. ನೀಟಾಗಿ ಕಾಯಿ ಇದು, ನೀಟಾಗಿ ಕಾಯಿನೂ ಇದೆ. ಮತ್ತು ಬಿಸಿಲಿಗೆ ಓಪನ್ ಫೀಲ್ಡಲ್ಲಿ ಬಿಟ್ಟರೆ ಕಾಯಿ ಶೇಡ್ ಆಗೋ ಚಾನ್ಸ್ ಇರುತ್ತೆ. ಇದರ ಕ್ವಾಲಿಟಿ ಮತ್ತು ಕಲರು ತುಂಬ ಚೆನ್ನಾಗಿ ಬಂದಿದೆ. ನ್ಯಾಚುರಲ್ಲಾಗಿ ಈ ಥರ ಕ್ವಾಲಿಟಿ ಬಾಳ್ಕೊಂಡೋದ್ರೆ ನಮ್ಮ ಮಾರ್ಕೆಟಲ್ಲಿ ನಮ್ಮ ರೈತರಿಗೂ ಒಳ್ಳೆ ಬೆಲೆ ಸಿಗೋ ಚಾನ್ಸ್ ಇರುತ್ತೆ. ಈ ಥರ ರೈತರು ಸದುಪಯೋಗ ಮಾಡ್ಕೊಳ್ತಾ ಇರಬೇಕು ಇದನ್ನು. ಈಗ ನೆಟ್ ಹೌಸಲ್ಲಿ ಬರೀ ಕ್ಯಾಪ್ಸಿಕಮ್ಮು ಅಥವಾ ಇದು ಏನಂತೀರ, ಇದು ಬೇರೆ ಬೇರೆ ಬೆಳೆಗಳು ನೀವು ಗೊತ್ತಿರುತ್ತೆ. ತುಂಬ ಜನ ಕ್ಯಾಪ್ಸಿಕಮ್ ಮಾತ್ರ ಬೆಳೆದ್ರೆ ಯಾಕಂದ್ರೆ ಅದು ಮಾತ್ರ ಆಗೋದು ಅಂತ. ಈ ಥರ ಸೌತೆಕಾಯಿನೂ ಬೆಳಿಬೋದು. ಇದು ಎರಡನೇ ಬೆಳೆ ನೋಡಿ. ಈಗಲೂ ಎಷ್ಟು ಚೆನ್ನಾಗಿದೆ. ಇದು ಕಂಪ್ನಿಗಳಲ್ಲಿ ಇದಕ್ಕೆ ಒಳ್ಳೆ ಗ್ರೇಡಿಂಗ್ ಕೊಡ್ತಾರೆ. ಇದು ಯಾಕೆಂದರೆ ಬಿಸಿಲಲ್ಲಿ ನಮಗೆ ಬಿಸಿಲಲ್ಲಿ ವಿಪರೀತ ಜಾಸ್ತಿ ಬಿಸಿ ಟೆಂಪ್ರೇಚರ್ ಆಗಿಬಿಟ್ರು ಅದು ಅಷ್ಟು ಇಳುವರಿ ಕ್ಲಿಯರಾಗಿ ಬರೋದಿಲ್ಲ. ಈ ರೀತಿ ಈಗ ಕೊನೆಯಲ್ಲಿ ಟಾಪಲ್ಲಿ ಮಿನಿಮಮ್ ನಾವು ಇವಾಗ 6 ಅಡಿ ಮೇಲೆ ಇದೆ. ಇದು ಈಗಲೂ ನೀವು ನೋಡ್ಬೋದು. ಕೊನೆಯಲ್ಲಿ ಕೂಡ ಎಷ್ಟು ಚೆನ್ನಾಗಿ 4 ರಿಂದ 5 ಕಾಯಿ ಇದೆ. ಇಳುವರಿ ಇದಕ್ಕೆ ಪಾಲಿನೇಷನ್ ಅವಶ್ಯಕತೆ ಬೇಕೇ ಬೇಕಂತೇನೂ ಇರೋದಿಲ್ಲ. ಸಾಮಾನ್ಯವಾಗಿ ನನಗೂ ಅನುಮಾನ ಇತ್ತು, ಜೇನುಹುಳುಗಳು ಇಲ್ಲ ಅಂದರೆ ಇದು ಪಾಲಿನೇಷನ್ ಆಗೋದಿಲ್ಲ ಅಂಥೇಳಿ. ಈಗ ನೀವು ಕಣ್ಣಾರೆ ವೀಕ್ಷಕರು ನೋಡ್ಬೋದು, ಇದಕ್ಕೆ ಪಾಲಿನೇಷನ್ ಅವಶ್ಯಕತೆ ಇಲ್ಲ ಅಂಥೇಳಿ. ತುಂಬ ಚೆನ್ನಾಗಿನೇ ಆಗುತ್ತೆ ಬೆಳೆ ನೋಡಿ. ಈಗಲೂ ಲಾಸ್ಟ್ ಫೈನಲ್ ಸ್ಟೇಜಲ್ಲಿ ಕೂಡ ಎಷ್ಟೊಂದು ಇಳುವರಿ ಬಂದಿದೆ ಅಂತ. ಇನ್ನು ಸಾಲಿಂದ ಸಾಲಿಗೆ ವಿಚಾರ ಅಂದರೆ ನೀವು ನೋಡ್ತಾ ಇರ್ಬೋದು, 3.5 ರಿಂದ 4 ಅಡಿನಲ್ಲಿ ಒಂದು ಅಂತರ ಮತ್ತು ಜಿಗ್ಜ್ಯಾಗ್ ಟೈಪಲ್ಲಿ ಬೀಜನ ನಾಟಿ ಮಾಡಿದ್ದಾರೆ. ಇದು ಜಿಗ್ಜ್ಯಾಗ್ ಟೈಪಲ್ಲಿ ಮಾಡಿದ್ದಾರೆ. 1.5 ಅಡಿಗೆ ಒಂದು ಬೀಜದ ಥರ. ಈ ಥರ ರೈತರು ಸದುಪಯೋಗ ಮಾಡ್ಕೊಳ್ಬೋದು. ಇದೇ ಥರ ಕೃಷಿ ವಿಡಿಯೋಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ನೀವು ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.